ಕೊಬ್ಬರಿ ಹೊಡಿತಿದ್ದಾರೆ. ಇದು ಎಣ್ಣೆಗೆ ಕೊಡಲಿಕ್ಕೆ. ಇದು ನೋಡಿ ಕಾಯಿ ಒಂದು ಸಿಕ್ಕಿದೆ. ಇದಕ್ಕೆ ನಾವು ಉಂಡೆ ಹುಳಿ ಅಂತ ಹೇಳೋದು. ಕಳೆದ ವರ್ಷ ಅಲ್ಲ, ಆದರೆ ಮುಂಚಿನ ವರ್ಷ ನಾವು ಇದರದ್ದು ಕಾಯಿ ಅದಕ್ಕೆ ಎಂತ ಮಾಡ್ತೇವೆ ಗೊತ್ತುಂಟ, ನಾವು ರಾತ್ರಿ ಲೈಟ್ ಹಿಡ್ಕೊಂಡು ಬಂದು ಲೈಟ್ ಹಾಕಬೇಕು ಮರಕ್ಕೆ. ಆಗ ಹಾಯ್ ಮಾಡಿ ಚಿಕ್ಕಮ್ಮ. ನೋಡಿ ಐಸ್ ಕ್ರೀಮ್ ತರ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 1ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 1ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಕೊಬ್ಬರಿ ಹೊಡಿತಿದ್ದಾರೆ. ಇದು ಎಣ್ಣೆಗೆ ಕೊಡಲಿಕ್ಕೆ. ಹೀಗೆ ಹೊಡೆಯೋದು. ನಿಮಗೆ ಯಾರೊಮ್ಮೆ ಲಾಸ್ಟ್ ಟೈಮ್ ಕೇಳಿದ್ರಿ ಕೊಬ್ಬರಿ ಹೊಡೆಯೋದು ತೋರಿಸಿ, ಹೇಗೆ ನೀವು ಹೊಡೆಯೋದು ಅಂತ. ಹಾಗೆ ಒಂದು ಮಚ್ಚಬೇಕು, ಅದರಲ್ಲಿ ಟಪ್ಪ ಅಂತ ಹೊಡೆಯೋದು. ಅದಕ್ಕೆ ಗಟ್ಟಿ ಬಲ ಬೇಕು ಮಾತ್ರ. ಅಪ್ಪನಿಗೆ ಸಹ ಅಷ್ಟು ಸಾಕಾಗ್ತಿಲ್ಲ ಅಂದರೆ ಅಷ್ಟು ಎನರ್ಜಿ ಸುಮಾರು ಬೇಕು ಅದನ್ನು ಹೊಡಿಲಿಕ್ಕೆ. ಅದು ಭಾಗ ಆಗ್ತದೆ ನೋಡಿ ಆ ಥರ. ಆಮೇಲೆ ಇದಕ್ಕೆ ಹಾಕೋದು ಇಷ್ಟೇ. ಆಮೇಲೆ ಇದನ್ನು 2 ಭಾಗ ಮಾಡಿ ಕಟ್ ಮಾಡಿ ಒಣಗಿಸೋದು. ಒಂದು ವೇಳೆ ಇದು ಒಣಗಿಲ್ಲ ಅಂತ ಹೇಳಿದರೆ, ನಮಗೆ ಪಸೆ ಪಸೆ ಉಂಟು ಅಂತಾದರೆ ಒಂದು ಬಿಸಿಲಿಗೆ ಒಣಗಿಸಿ ಮತ್ತು ಮಿಲ್ಲಿಗೆ ಕೊಟ್ಟರೆ ಆಯಿತು. ಅಲ್ಲಿ ಎಣ್ಣೆ ಕೊಡ್ತಾರೆ. ಇದರ ನಾವು ಕೊಡುವ ತೆಂಗಿನೆಯಲ್ಲಿ ಅದಕ್ಕೆ ಎಷ್ಟು ಸಮನಾಗಿ ತೆಂಗಿನೆಣ್ಣೆ ಕೊಡಬೇಕು ಅಂತೇಳಿ ಕೊಡ್ತಾರೆ. ಇದು ಗೋಟು ತೆಂಗಿನಕಾಯಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಕಳೆದ ವರ್ಷದ್ದು ಇದನ್ನು ಅಟ್ಟದಲ್ಲಿ ಹಾಕಿಡ್ತೇವೆ. ಅದು ಒಣಗಿ ನೀರೆಲ್ಲ ಖಾಲಿಯಾಗಿ ಈ ಥರ ಆಗ್ತದೆ ಕೊಬ್ಬರಿ. ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ಕೆಲವರೆಲ್ಲ ಕೇಳ್ತಿರಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದು. ನನ್ನದು ವ್ಲಾಗ್ ಯಾರಾದರೂ ಊರವ್ರು ನೋಡಿದರೆ ನಗಾಡ್ಬೋದು, ಇವಳೆಲ್ಲ ಸಹ ಹೇಳ್ತಾಳೆ ಅಂತೇಳಿ. ಕೆಲವರೆಲ್ಲ ಕೇಳ್ತೀರಿ ನನ್ನ ಹತ್ರ, ಅದು ಹೇಗೆ ನೀವು ಹೊಡಿಯೋದು ತೆಂಗಿನಕಾಯಿ ಅಂತ. ಹೀಗೆ ಇದರಲ್ಲಿ ನೀರಿರುವುದಿಲ್ಲ, ಹಾಗಾಗಿ ಸುಲಭ. ಚಳಿ ಕೂತು ಯಾಕೆ ಹೊಡಿತಿದ್ದಾರೆ ಅಂದರೆ ಚಳಿ ಇನ್ನೂ ಸಹ ಕಡಿಮೆ ಆಗಲಿಲ್ಲ. ಬೆಳಿಗ್ಗೆ ಈಗ 9:30 ಆಗ್ತಾ ಬಂತಷ್ಟೇ. ಚಳಿ ಸಹ ಆಗ್ತುಂಟು. ನನಗೆ ಚಳಿ ಆಗ್ತುಂಟು, ಅವರಿಗೆ ಸಹ ಇನ್ನೂ ಚಳಿ ಆಗ್ತಿರ್ಬೋದು. ಹಾಗೆ ಇದು ಮಧ್ಯಾಹ್ನಕ್ಕೆ ಆಗ್ಬೋದಾ ಅಂತ ಗೊತ್ತಿಲ್ಲ, ನೋಡುವ. ತೋಟಕ್ಕೆ ಹೋಗ್ತಾ ಇದ್ದೇನೆ. ಒಂದು ಸಲ ಅಡಿಕೆ ಹೆಕ್ಕಿ ತಗೊಂಡೋಗಿ ಹಾಕಿದೆ. ನಿನ್ನೆದು ಎಲ್ಲಿ ಪಾಕಿ ಆಗೈತೆ ಅಲ್ಲಿಂದ ಕಂಟಿನ್ಯೂ ಮಾಡಿದ್ದು. ಹಾಗೆ ಇನ್ನೊಂದು ಸ್ವಲ್ಪ ಹೆಕ್ಕಿ ಅರ್ಧ ಮಾಡಿಟ್ಟು ಹೋಗೋದು. ಯಾಕಂದರೆ ಫುಲ್ಲು ತೋಟ ಆಗೋದಿಲ್ಲ ಹೆಕ್ಕಿ. ಸಾಧ್ಯದಷ್ಟು ಹೆಕ್ಕೋದು ಟೈಮ್ ಸಿಕ್ಕಾಗ. ಅಪ್ಪನಿಗೆ ಬೆನ್ನು ನೋವು, ಹಾಗೆ ಅವರಿಗೆ ಬಗ್ಗೆ ಹೆಕ್ಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನೇ ಹೊರಟದ್ದು. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಅಡಿಕೆ ಹೆಕ್ಕಲಿಕ್ಕೆ. ಈಗದ್ದು ಒಂದು ಪೋರ್ಷನ್ ಅಂದರೆ ಮತ್ತೆ ಮಧ್ಯಾಹ್ನ ಮೇಲಿಂದ ಹುಲ್ಲಾಗಿ ಬರ್ತೇನಲ್ಲ, ಆಗ ಒಂದು ಸ್ವಲ್ಪ ಹೆಕ್ಕಿದ್ರೆ ಸಾಧಾರಣ ಆಗ್ತದೆ ತೋಟದ್ದು. ಮತ್ತು ನಾಳೆ ಕಂಟಿನ್ಯೂ ಮಾಡೋದು. ಹಾಗೆ ಈಗ ಅಲ್ಲಿ ಕೆಳಗಡೆ ತೋಟಕ್ಕೊಮ್ಮೆ ಹೋಗಿ ಸೋಗೆ ಕಡ್ದಿಟ್ಟಿದ್ದೇನೆ, ಅದನ್ನು ತಗೊಂಡು ಬರಬೇಕು ಹಳೆ ದನಗಳಿಗೆ ಹಾಕಲಿಕ್ಕೆ. ಮತ್ತು ಈಗ ಸೋಗೆ ಸಹ ಒಳ್ಳೆಯದು ನೋಡಿ ಹಿಡ್ಕೊಂಡು ಹೋಗೋದು ಮನೆಗೆ. ಹಿಡಿಸುಡಿ ಮಾಡಲಿಕ್ಕೆ ಗುಡಿಸುವ ಹಿಡಿಸುಡಿ ಮಾಡ್ತೇವಲ್ಲ, ಅದು ಸೋಗೆದು ಮಾಡ್ತೇವೆ. ಹಾಗಾಗಿ ಒಳ್ಳೆ ಸೋಗೆ ನೋಡಬೇಕು. ಇವಾಗ ಅದು ಚುಕ್ಕಿ ರೋಗ ಸ್ವಲ್ಪ ಇರೋದ್ರಿಂದ ಸೋಗೆ ಅಷ್ಟು ಒಳ್ಳೇದು ಬರೋದಿಲ್ಲ ಮೊದಲ ಥರ. ಮುಂಚೆ ಆದರೂ ಬಿದ್ದ ಸೋಗೆಯನ್ನು ಕೊಂಡೋಗ್ಲಿಕ್ಕೆ ಆಗ್ತದೆ. ಇವಾಗ ಸೋಗೆಯಲ್ಲಿ ಚಾಯ್ಸ್ ಮಾಡಬೇಕು, ಇದಾಗ್ಬೋದಾ ಅದಾಗ್ಬೋದಾ ಅಂತ. ಹಾಗೆ ನೀವು ಯಾರಾದರೂ ಹಿಡಿಸುಡಿ ಮಾಡೋರು ಈ ಥರದ್ದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ. ಹಾಗೆ ಮತ್ತು ನಮ್ಮ ಮನೆಯಲ್ಲಿ ಹಿಡಿಸುಡಿ ಅಪ್ಪನೇ ಮಾಡೋದು. ಈ ವರ್ಷ ಅದರದ್ದು ಕಡ್ಡಿ ತೆಗಿಲಿಕ್ಕೆ ನಾನು ಸಹ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಮತ್ತು ನನಗೆ ಅದರದ್ದು ಕ್ಲೀನಿಂಗ್ ಅಷ್ಟು ಬರೋದಿಲ್ಲ. ಕಡ್ಡಿ ಒಂದು ತೆಗೆದುಕೊಳ್ತಿದ್ದೇನೆ, ಮೊನ್ನೆ ನಾನೇ ತೆಗೆದಿಟ್ಟೆ ಅವರಿಗೆ ಹೆಲ್ಪ್ ಆಗಲಿ ಅಂತ. ಹಾಗೆ ಒಮ್ಮೆ ಸೋಗೆ ನೋಡಿ ಬರುವ. ನೋಡಿ ಸ್ಟಾರ್ ಫ್ರೂಟಿದು ಗೊಂಚಲೇ ಉಂಟು. ಅದು ಇವು ಇಲ್ಲೆಲ್ಲ ಉಂಟು, ಆದರೆ ಮಂಗಗಳಿಗೆ ಇದು ತಿನ್ನೋದಿಲ್ಲ ಮಂಗಗಳು. ನಮ್ಮದು ಬೇರೆ ಬಾಳೆ ಅದೆಲ್ಲ ತಿಂತದೆ. ಸೋಗೆ ನೋಡಿ ಸ್ವಲ್ಪ ಒಳ್ಳೇದು ಕಾಣ್ತದೆ. ಅಂದರೆ 2-3 ಸೋಗೆಯನ್ನು
ಅಷ್ಟೇ. ಇಷ್ಟು ಒಂದು ಇಲ್ಲಿ ತನಕ ತುದಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ. 2-3 ಸೊಗೆ ಸೇರಿಸಿ ಒಂದು ಕಟ್ಟ ಹಿಡಿಸುಡಿ ಮಾಡೋದು. ಹಾಗೆ ನೀವು ಹೇಗೆ ಯೂಸ್ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನಮ್ಮದು ಹಾಗೆ, ಯಾಕಂದರೆ ಅಷ್ಟು ಕೆಳಗಡೆದು ಯೂಸ್ ಆಗೋಲ್ಲ, ಮೇಲೆದು ಸಹ ಅಷ್ಟು ಸರಿ ಅಷ್ಟು ಬರೋದಿಲ್ಲ. ಈ ಮಿಡ್ಲ್ ಪೋರ್ಷನ್ ಉಂಟಲ್ಲ ಅದು ಮಾತ್ರ. ಇದು ನೋಡಿ ಕಾಯಿ ಒಂದು ಸಿಕ್ಕಿದೆ. ಇದಕ್ಕೆ ನಾವು ಉಂಡೆ ಹುಳಿ ಅಂತ ಹೇಳೋದು. ಕಳೆದ ವರ್ಷ ಅಲ್ಲ, ಅದರಿಂದ ಮುಂಚಿನ ವರ್ಷ ನಾವು ಇದರದ್ದು ಕಾಯಿ ಕೊಯ್ದು ಕಟ್ ಮಾಡಿ ಒಣಗಿಸಿ ಆದಮೇಲೆ ಅದನ್ನು ಹುಡಿ ಮಾಡಿ ಉಪ್ಪು ಹಾಕಿ ಇಟ್ಕೊಳ್ಳೋದು. ನಾನು ಸಾಂಬಾರಿಗೆ ಜಾಸ್ತಿ ಪೌಡ್ರ್ ಯೂಸ್ ಮಾಡ್ತೇನಲ್ಲ, ಅದು ಇದರದ್ದೇ ಹುಳಿ ಪೌಡ್ರ್ ಅಂತೇಳಿ. ಹುಣಸೆ ಹಣ್ಣಿನ ಬದಲಿಗೆ ಇದನ್ನೇ ಯೂಸ್ ಮಾಡೋದು. ನಿಮಗೆ ಗೊತ್ತಿರ್ಬೋದು. ನಾವು ಇದಕ್ಕೆ ಉಂಡೆ ಹುಳಿ, ಉಂಡೆ ಪುಳಿ ಅಂತೆಲ್ಲ ಹೇಳ್ತೇವೆ. ಬೇರೆಯವರು ಎಂತೆಂತೆಲ್ಲ ಹೆಸರು ಹೇಳ್ತಾರೆ, ನನಗೆ ಸರಿ ಗೊತ್ತಿಲ್ಲ. ನಮ್ಮ ಕಡೆ ಸಾಧಾರಣ ಎಲ್ಲರೂ ಕೂಡ ಇದೇ ಪೌಡ್ರನ್ನು ಯೂಸ್ ಮಾಡೋದು ಹುಳಿಯಾಗಿ. ಇದು ಸಿಕ್ಕಿದರೆ, ಇಲ್ಲಾಂತ ಹೇಳಿದರೆ ಹುಣಸೆ ಹುಳಿ ಯೂಸ್ ಮಾಡ್ತಾರೆ. ನಮ್ಮ ತೋಟದಲ್ಲಿ ಇದರದ್ದು 2 ಮರ ಮತ್ತು ಒಂದು ಸೈಡಲ್ಲಿ ಇನ್ನೊಂದು ಮರ ಉಂಟು. ಹಾಗಾಗಿ ನಮಗೆ ವರ್ಷಕ್ಕೆ ಬೇಕಾಗುವಷ್ಟು ಹುಳಿ ಇದೇ ಮರದ್ದು ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲಿ 2 ಮರ ಕಾಣ್ತುಂಟಲ್ಲ, ಅದರದ್ದೇ ಮರ. ಇದರದ್ದು ಸೀಸನ್ನು ನಾನು ಅಡಿಕೆ ಹೆಕ್ಕುವಾಗ ನೋಡಿ ಒಂದು ಕಾಯಿ ಸಿಕ್ಕಿತ್ತು. ಕಾಯಲ್ಲ, ಇದು ಹಣ್ಣಾಗಿ ಸಿಕ್ಕಿದ್ದು. ಹುಳಿ ಅಂದರೆ ತುಂಬ ಹುಳಿ ಇರ್ತದೆ ಆಯಿತಾ. ಇದನ್ನು ತಿಂದರೆ ನೋಡಿ ಒಳಗೆ ಹೀಗೆ ಅದಕ್ಕೊಂದು ಸೀಡ್ಸ್ ಇರ್ತದೆ. ಈ ಸೀಡ್ಸನ್ನು ಸಪ್ರೇಟ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಕಹಿ ಆಗ್ತದೆ. ಅದಕ್ಕೆ ಒಣಗಿಸಿ ಆದಮೇಲೆ ಸೀಡನ್ನು ಸಪ್ರೇಟ್ ಮಾಡಿ ತೆಗೆದು ಮತ್ತು ಪೌಡ್ರ್ ಮಾಡೋದು. ಅದು ಕಪ್ಪಾಗ್ತದೆ ಅದಕ್ಕೆ ಉಪ್ಪು ಹಾಕಿಟ್ಟ ಮೇಲಿಂದ. ತುಂಬ ಹುಳಿ ಉಂಟು, ಕೈಯಲ್ಲಿರುವ ಗಾಯಗಳೆಲ್ಲ ಉರಿತಾ ಉಂಟಿದ್ರೆ ಹುಳಿಗೆ. ನಾನೀಗ ನಿಮಗೆ ಉಂಡೆ ಹುಳಿ ತೋರಿಸಿದ್ದೆಲ್ಲ, ಅದು ಎಲೆ ಅದರದ್ದು ಇಷ್ಟಿಷ್ಟು ಅಗಾಲ ಆಯಿತಾ ಮರದ್ದು. ಹಾಗಾಗಿ ಅದ್ರ ಕಾಯಿ ನಮಗೆ ಕಾಣೋದಿಲ್ಲ. ಅದಕ್ಕೆ ಎಂತ ಮಾಡ್ತೇವೆ ಗೊತ್ತುಂಟ, ನಾವು ರಾತ್ರಿ ಲೈಟ್ ಹಿಡ್ಕೊಂಡು ಬಂದು ಲೈಟ್ ಹಾಕಬೇಕು ಮರಕ್ಕೆ. ಆಗ ಲೈಟಿದು ಬೆಳಕಿಗೆ ಕಾಯಿಗಳು ಕಾಣ್ತದೆ. ಹಾಗೆ ಎಷ್ಟು ಕಾಯಿಗಳುಂಟು ಅಂತ ನಮಗೆ ಗೊತ್ತಾಗ್ತದೆ, ಅಂದಾಜು ಇಷ್ಟು ಉಂಟು ಈ ಮರದಲ್ಲಿ ಅಂತ. ಮತ್ತು ನಮ್ಮದು ತೋಟದಲ್ಲಿ ಇರೋದ್ರಿಂದ ಸುತ್ತ ಅಡಿಕೆ ಮರಗಳಿರೋದ್ರಿಂದ ಅಷ್ಟು ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ರಾತ್ರಿ ಒಮ್ಮೊಮ್ಮೆ ಲೈಟ್ ತಗೊಂಡು ಬಂದು ನೋಡೋದು. ಇವತ್ತು ಬರಬೇಕಾದೀತು, ಅಪ್ಪನಿಗೆ ಹೇಳಬೇಕಷ್ಟೇ. ಅವರು ಕೇಳ್ತಿದ್ರು ಅದರಲ್ಲಿ ಎಷ್ಟು ಕಾಯಿ ಇರ್ಬೋದು ಅಂತ. ಈಗ ಹಗಲು ನೋಡಿದರೆ ಒಂದು ಕಾಣೋದಿಲ್ಲ, ಇಷ್ಟಿಷ್ಟು ಅಗಾಲ ಎಳೆಗಳದ್ದದ್ದು. ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ನನಗೆ ಸಹ ಒಮ್ಮೊಮ್ಮೆ ನಗು ಬರ್ತಿತ್ತು, ಯಾರು ರಾತ್ರಿ ಲೈಟ್ ಹಾಕ್ಕೊಂಡು ನೋಡ್ತಾರೆ ಅಂತ. ನಿಜವಾಗಿ ಸಹ ನಾನು ಲಾಸ್ಟ್ ಟೈಮ್ ನೋಡುವಾಗ ನನಗೆ ಸಹ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಜವಾಗಿ ಹಗಲು ಕಾಣೋದು ರಾತ್ರಿ ಕಾಣ್ತದೆ. ಇದು ಒಂದು ಪೋರ್ಷನ್ ಇದೆ ಅಡಿಕೆ ಹೆಕ್ಕಿ. ಈಗ ಹಾಳೆ ಮತ್ತು ಸೋಗೆ ಎಲ್ಲ ಕೊಂಡೋಗ್ತಿದ್ದೇನೆ ಮನೆಗೆ. ಹೋಗುವ ಕೊಬ್ಬರಿ ಹೊಡಿತಿದ್ದಾರಲ್ಲ, ಕಾವಲು ಕಾಯಲಿಕ್ಕೆ ನೋಡಿ ಟಿಂಕಿ ಒಂದೊಂದು ಪೀಸ್ ಸಿಗಲಿ ಅಂತ ಕಾಯೋದು ಅಲ್ಲ ಟಿಂಕಿ. ನೋಡಿ ಒಂದು ಪೀಸ್ ಆದರೂ ಕೊಡ್ತಾರಾ ಅಂತ ನೋಡೋದು. ಇದರಲ್ಲೆಲ್ಲ ಇಡಿ ಉಂಟಿಲ್ಲ, ಆದರೆ ಕೊಡ್ತಿದ್ದೆ ನಾನು ಅವನಿಗೊಂದು ಪೀಸ್. ಅವನಷ್ಟಕ್ಕೆ ಅವನು ಕರೆಯೋದು ನಂದಿ. ಇದು ಸಹ ಒಂದು ನೋಡಿ, ಒಂದು ಇದೆಂತಕ್ಕೆ ಪಿಕ್ಕೊಳ್ಳಿ ಹೀಗೆ ಮಾಡೋದು. ದಾದ ಬಂದಿದ್ದಾರೆ. ಇವರು ನನ್ನ ಅಪ್ಪಂದು ಚಿಕ್ಕ ತಮ್ಮ. ನೋಡಿ ಐಸ್ ಕ್ರೀಮ್ ತಂದಿದ್ದಾರೆ ನನಗೆ ಬರುವಾಗ. ಚಿಕ್ಕಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದಾರೆ. ದಾದ ಅಂದರೆ ನಮ್ಮ ಭಾಷೆಯಲ್ಲಿ ಚಿಕ್ಕಪ್ಪ ಅಂತ ಅರ್ಥ. ಹಾಯ್ ಮಾಡಿ ಚಿಕ್ಕಮ್ಮ. ಇದು ಚಿಕ್ಕಮ್ಮನೊಂದು. ಅವರು ಸಹ ಐಸ್ ಕ್ರೀಮ್ ತಿಂತಿದ್ದಾರೆ. ಬರುವಾಗ ತಿಂಡಿ ಎಲ್ಲ ತಗೊಂಡು ಬಂದಿದ್ದಾರೆ ನನಗೆ. ಅಪ್ಪನಿಗೆ ಸಹ ಗಮ್ಮತ್ತು ತಗೊಂಡು ಬಂದಿದ್ದಾರೆ. ಸಂಜೆ ಆಯಿತು, ನಾನು ತೋಟಕ್ಕೆ ಬಂದೆ ಹುಲ್ಲಿಗೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಹುಲ್ಲಿಗೆ ಬರುವಾಗ, ಯಾಕಂದರೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದಿದ್ರಲ್ಲ. ಅವರೀಗ ಚಾ ಎಲ್ಲ ಕುಡಿದು ಅವರ ಮನೆಗೆ ಹೋದರು. ಅವರು ಹೋಗಿ ಆದಮೇಲೆ ಈಗ ತೋಟಕ್ಕೆ ಬಂದೆ. ಅದೇ ಯಾರಾದರೂ ಬಂದರೆ ನಮ್ಮದು ಕೆಲಸ ಸ್ವಲ್ಪ ಬಾಕಿ ಆಗ್ತದೆ ಕೃಷಿಯಲ್ಲಿ. ಹಾಗೆಯೇ ನಾನು ಅಂದ್ಕೊಂಡಿದ್ದೆ ಹುಲ್ಲು ಆದಮೇಲೆ ಅರ್ಧ ಕಂಪ್ಲೀಟ್ ಆದ ತೋಟವನ್ನು ಫುಲ್ ಮಾಡುವ ಅಡಿಕೆ ಹೆಕ್ಕಿ ಅಂತ. ಇವತ್ತಾಗೋದಿಲ್ಲ. ಇವತ್ತೀಗ ಹುಲ್ಲು ಮಾಡಿ ಹೋಗಲೇ 5 ಗಂಟೆ ಆಗ್ತದೆ. 5 ಗಂಟೆ ಕಳಿಬೋದು ಕಾಣ್ತದೆ. ನೋಡುವ ಎಷ್ಟೊತ್ತಾಗ್ತದೆ ಅಂತ. ಆದರೆ ನಾನು ಇವತ್ತು ಮಾತ್ರ ಅಡಿಕೆ ಹೆಕ್ಕುವುದಿಲ್ಲ. ಇವತ್ತು 2 ಟ್ರಿಪ್ ಹೆಕ್ಕೆ ಆಗಿದೆ ನಂದು. ಹಾಗೆ ಸಂಜೆ ಆಯಿತು ಅಂತ ಈಗ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆಲ್ಲ ನಿಮಗೆ. ಇದನ್ನೊಂದು ಎಷ್ಟು ರೀಟೇಕ್ ತಗೊಂಡಿದ್ದೇನೆ ಅಂತ ನಾನೊಮ್ಮೆ ನೋಡ್ತೇನೆ. ಅಂದರೆ ನಾನು ಸುಮಾರು ಅಂದರೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಅದನ್ನು ಒಂದು 10ಕ್ಕಿಂತ ಜಾಸ್ತಿ ಸಲ ಮಾಡಿದ್ದೇನೆ ಈ ಒಂದು ಹೇಳಲಿಕ್ಕೆ, ಹುಲ್ಲಿಗೆ ಬಂದೆ ಹೇಳಲಿಕ್ಕೆ. ಯಾಕಂದರೆ ಅದು ಒಂದು ವಿಷಯ ಸ್ಟಾರ್ಟ್ ಮಾಡ್ತೇನೆ, ಅದು ಇನ್ನೊಂದಕ್ಕೆ ತಲುಪ್ತದೆ. ಅದನ್ನು ಹೇಗೆ ಎಂಡ್ ಮಾಡೋದು ಅಂತ ಗೊತ್ತಾಗೋದಿಲ್ಲ, ಅಲ್ಲಿ ಕಟ್ ಆಗ್ತದೆ.
ಮತ್ತು ಪುನಃ ವಿಷಯ ಸ್ಟಾರ್ಟ್ ಮಾಡ್ತೇನೆ, ಅದು ಇನ್ನೊಂದು ಕಡೆ ಹೋಗ್ತದೆ. ಅಯ್ಯೋ ದೇವರೇ, ಇದನ್ನೊಂದು ಹೇಳಲಿಕ್ಕೆ ಸುಮಾರು ಸಲ ತಗೊಂಡೆ. ನೀವೆಲ್ಲ ಅಂದ್ಕೊಂಡಿದ್ದೀರಲ್ಲ ಬ್ಲಾಗ್ ಮಾಡಲಿಕ್ಕೆ ಸುಲಭ, ಕ್ಯಾಮರಾ ಎತ್ಕೊಂಡು ಮಾತಾಡಿಬಿಡ್ದು ಫೋನಲ್ಲಿ ಅಂತ. ನಿಜವಾಗಿ ಸಹ ಯಾವುದಾದ್ರೂ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ ಅದನ್ನು ಎಂಡ್ ಮಾಡೋದು ಎಲ್ಲಿ ಅಂತಲೇ ಗೊತ್ತಾಗೋದಿಲ್ಲ ನನಗೆ, ಅದು ಎಲ್ಲಿಗೆ ಹೋಗ್ತದೆ ಅಂತ. ಹಾಗೆ ಹುಲ್ಲೊಂದು ಕಟ್ಟಾಯಿತು, ಅಪ್ಪನಿಗೆ ಕಾಯ್ತಿದ್ದೇನೆ ಬರಲಿ ಅಂತ. ಅವ್ರು ಬರ್ತಿದ್ದಾರೆ, ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಬಂದಿದ್ದರು ತೋಟಕ್ಕೆ. ಹಾಗೆ ನೋಡಿ ಮಿಡ್ಲಿಂದ ಬರ್ತಿದ್ದಾರೆ. ಹೀಗೆ ನಾವು ಬಜಾವ್ ತರಲಿಕ್ಕೆ ಹೋಗ್ತೇವಲ್ಲ, ಹಾಗೆ ಗಿಡಕ್ಕೆ ನೀರು ಬಿಡಲಿಲ್ಲ ಅಪ್ಪ, ಈಗ ಬಿಡ್ತಾ ಇದ್ದಾರೆ. ಇದು ನಮ್ಮ ಮನೆ ಸರೌಂಡಿಂಗ್ ಎದುರಿಂದ ಹೀಗೆ